ಯೋಗ ಪ್ರಕೃತಿ ಮಾಡಿರ್ಬೋದು, GSS ಈವೆಂಟ್ಸ್, GSS ಮಾರ್ಕ್ಗಳ ಹೀಗೆ ಸಾಕಷ್ಟು ರೇಖೆಗಳನ್ನು ಪಡ್ಕೊಂಡು ಮ್ಯಾನೇಜ್ಮೆಂಟ್ ಪುಸ್ತಕ ಅಂದ್ಕೊಂಡ್ರೆ ಮ್ಯಾನೇಜ್ಮೆಂಟ್ ಅಂದಾಗ ಟೆಕ್ನಿಕಲ್. ಈ ಪುಸ್ತಕ ಅವರು ಬರೆದವರು ನನಗೆ ಕಳಿಸ್ಕೊಟ್ಟಿದ್ರು, ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಆಗಲೇ ನಾನು ಓದಿದಾಗಲೇ ಹರಿಯವರ ಈ ಪುಸ್ತಕ ನಾನು ಮಾರೋಗಿದ್ದೆ. ಬಹಳಷ್ಟು ವಿಚಾರಗಳು ಅದನ್ನು ಓದುವಾಗ ಅರೆ ಹೌದಲ್ವಾ, ಹೀಗೆ ಅಲ್ವಾ ಜೀವನ, ಇದನ್ನೆಲ್ಲ ಒಂದು ಕಡೆ ಯಾರೇ ಆಗಲಿ ನಮ್ಮ ಅನುಭವಗಳನ್ನ ಒಂದು ಕಡೆ ಬರೀಬೇಕು, ಆ ಅನುಭವಗಳನ್ನ ಬಾಕಿಯವರು ಹಂಚ್ಕೊಳ್ಬೇಕು. ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡುವಂಥದ್ದು ಅದರಲ್ಲಿ ನಮಗೆ ಯಶಸ್ಸು ಕಂಡಿರುತ್ತೆ. ನಾವು ಎಲ್ಲಿ ಹೇಳೋದು ಅದನ್ನು, ಅಥವಾ ಯಾರು ಕೇಳ್ತಾರೆ? ಹೇಗೆ ಇಂಥ ಒಂದು ಪುಸ್ತಕ ಇದ್ದಾಗ ಅಲ್ಲಿ ನಮ್ಮ ಯಶಸ್ಸಿನ ಮೆಟ್ಲುಗಳನ್ನ ವರ್ಣಿಸ್ತಾ ಹೋದರೆ ಅದನ್ನು ಒಬ್ಬರು ಯಾರಾದರೂ ಓದಿದವರು ಎಲ್ಲೆಲ್ಲಿ ಯಾವುದ್ಯಾವುದು ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಅವರ ಜೀವನವೂ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಥ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ನನ್ನ ಆತ್ಮೀಯ ಶ್ರೀಹರಿ ಅವರು ಮಾಡಿದ್ದಾರೆ. ಎನಿ ಪರ್ಸನ್ ಹೂ ಹ್ಯಾಸ್ ಗಾಟ್ ಸಮ್ ಸೆನ್ಸಿಬಿಲಿಟಿ, ಒಂದಿಷ್ಟು ಸೂಕ್ಷ್ಮತೆ ಇರುವ. ನಾವು ಕೆಲವು ಮನುಷ್ಯರು ನೋಡ್ತೀವಿ, ಕೆಲವು ವಿಷಯಗಳ ಅರ್ಥ ಕೂಡ ಆಗಲ್ಲ, ಅರ್ಥನೂ ಆಗಲ್ಲ. ನಾವು ಯಾಕೆ ಇವ್ರ ಹತ್ರ ಮಾತಾಡಿದ್ವಿ ಅಂತ ಅನಿಸ್ಬಿಡುತ್ತೆ. ಈಗ ಅಂಥವ್ರಿಗೆ ಏನೋ ಅನ್ನಿಸ್ತಾ ಇರ್ಬೋದು. ಕೆಲವರು ಆ ಥರದ್ದೊಂದು ಶೀಲ್ಡ್ ಹಾಕೊಂಡಿರ್ತಾರೆ, ಯಾವ ಸೂಕ್ಷ್ಮವೂ ಅವ್ರನ್ನ ತಾಕದೇ ಇಲ್ಲ. ಆದರೆ ಸ್ವಲ್ಪ ಸೂಕ್ಷ್ಮತೆ ಉಳಿದಿದ್ರು ನಮ್ಮಲ್ಲಿ ಈ ಪುಸ್ತಕ ನಮ್ಮನ್ನು ಕಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಆಮೇಲೆ ಇವರು ಏನು ಬರೆದಿದ್ದಾರೋ ಇದು ಯಾವುದೂ ಥಿಯರಿ ಅಲ್ಲ, ಎಲ್ಲಿಯೋ ಓದ್ಕೊಂಡ್ಬಂದಿದ್ದಲ್ಲ. ಗಾಂಧಿ ಹಿಂಗೆ ಹೇಳ್ತಾರೆ, ಅಬರ್ಕ್ರಾಂಬಿ ಹಿಂಗೆ ಹೇಳ್ತಾರೆ, ಇಮ್ಯಾನ್ಯುಯಲ್ ಕ್ಯಾಂಟ್ ಹಿಂಗೆ ಹೇಳ್ತಾರೆ, ನೆಲ್ಸನ್ ಮಂಡೇಲಾ ಹಿಂಗೆ ಹೇಳ್ತಾರೆ. ನಮ್ಮಲ್ಲೆಲ್ಲ ಪುಸ್ತಕ ಬರೀತಾರಲ್ಲ ಹಾಗೆ. ನೀವು ಸುಮ್ಮನೆ ಗೂಗಲ್ಗೆ ಹೋಗ್ಬಿಟ್ಟು ನೆಲ್ಸನ್ ಮಂಡೇಲಾ ಕೋಟ್ಸ್ ಅಂತ ಕೊಟ್ಟರೆ 20 ಕೋಟ್ಸ್ ಕೊಡ್ತಾರೆ. 20 ಎಲ್ಲೇದಾದ್ರೂ ಹಾಕ್ಬಿಡೋದು. ಮಹಾತ್ಮ ಗಾಂಧಿ ಕೋಟ್ಸ್ ಅದೊಂದು 20 ಕೊಡುತ್ತೆ. ಎಲ್ಲರದ್ದು ಹಾಕ್ಬಿಟ್ಟು ಒಂದು ಪುಸ್ತಕ ಮಾಡಬಹುದು. ಬಟ್ ಎವ್ರಿಥಿಂಗ್ ಈಸ್ ಇಟ್ಸ್ ಎಕ್ಸ್ಪೀರಿಯನ್ಸ್, ಎವ್ರಿಥಿಂಗ್ ಈಸ್ ಹಿಸ್ ಎಕ್ಸ್ಪೆರಿಮೆಂಟ್ಸ್, ಅವರ ಪ್ರಯೋಗಗಳು. ತೀರಾ ವೈಯಕ್ತಿಕ ಅನ್ನೋದನ್ನು ನಾನು ಹೇಳಬಾರ್ದು ಅಂತ ಹೇಳ್ತಿಲ್ಲ. ನನಗೆ ಶ್ರೀಹರಿಯವರೇ ಒಂದು